ಹಾಯ್ ಫ್ರೆಂಡ್ಸ್, ರಾಗಿಗುಡ್ಡ ಆಂಜನೇಯಕ್ಕೆ ಹೋಗಿದ್ದೆ ನಾನು ಸಂಡೇ. ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಂಬಂದೆ. ಅಲ್ಲಿ ಇದು ಎಂಟ್ರೆನ್ಸ್ ನೋಡಿ, ರಾಗಿಗುಡ್ಡ ಆಂಜನೇಯ ಎಂಟ್ರೆನ್ಸ್. ಇದು ಇರೋದು ಜಯನಗರದಲ್ಲಿರೋದು ಆಂಜನೇಯ ದೇವಸ್ಥಾನ, ರಾಗಿಗುಡ್ಡ ಆಂಜನೇಯ ಟೆಂಪಲ್. ಇದು ಹೊರಗಡೆ ಎಂಟ್ರೆನ್ಸ್. ಮತ್ತು ನೆಕ್ಸ್ಟ್ ಇದು ಒಳಗಡೆ ಹೋಗ್ತಾ ಇದು ಹೋಗ್ತು ಹನುಮಾನ್ ದಾರ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ. ಅದರಲ್ಲಿ ನೀರು ಬರ್ತಾಯಿತ್ತು, ಇವಾಗ ಬರ್ತಾಯಿಲ್ಲ. ಮತ್ತು ನೀರೆಲ್ಲ ಬರ್ತಾಯಿತ್ತು ಅಂತ ಅಲ್ಲಿ ಬರ್ತಾಯಿಲ್ಲ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಆಂಜನೇಯ ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್ ವೀಡಿಯೋ ಮಾಡಿದ್ದೀನಿ. ಮರ ಗಿಡಗಳಲ್ಲಿ ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಗುಡ್ಡದ ಮೇಲಿದೆ ಆಂಜನೇಯ. ಅದನ್ನು ಸ್ಟೆಪ್ ಹತ್ಕೊಂಡು ಹೋಗಬೇಕು. ಅಲ್ಲಿ ಅತಿ ಹೆಚ್ಚು ರಾಗಿ ಬೆಳೆದಿದ್ದರಿಂದ ರಾಗಿಗುಡ್ಡ ಆಂಜನೇಯ ಅಂತ ಹೆಸರು ಬಂದಿದೆ. ಅಲ್ಲಿ ಗುಡ್ಡದ ಮೇಲಿದೆ ದೇವಸ್ಥಾನ. ಕಂಬಿಗಳು ಮಾಡಿದ್ದಾರೆ ಇಟ್ಕೊಂಡು ಹೋಗೋಕ್ಕೆ. ಮೆಟ್ಲಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಅರ್ಚನೆ ಮಾಡಿಸಿದ್ರು 10 ರೂಪಾಯಿ ತೊಗೊಳ್ತಾರೆ. ನೋಡಿ, ಇದು ಹನುಮಾನ್ ದಾರ. ಇಲ್ಲಿ ಹನುಮಾನ್ ದಾರ ಅಂತ ಇದೆ. ಅಲ್ಲಿ ನೀರು ಬರ್ತಾ ಇರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಮರ ಗಿಡಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಅರ್ಚನೆ ಮಾಡಿಸಿದ್ರು 10 ರೂಪೀಸ್ ತೊಗೊಳ್ತಾರೆ. ಪ್ರಸಾದ ಕೊಡೋಕ್ಕೂ 10 ರೂಪೀಸು. ಇದು ಗಣೇಶನ ದೇವಸ್ಥಾನ. ಅಲ್ಲಿ ಎಂಟ್ರೆನ್ಸಲ್ಲಿದೆ ಇವಾಗ ದೇವತೆಗಳು. ನೆಕ್ಸ್ಟ್ ನವಗ್ರಹಗಳ ದೇವಸ್ಥಾನ. ಇದು ನವಗ್ರಹಗಳದ್ದು ಎಂಟ್ರೆನ್ಸಲ್ಲಿ ಇರೋದು. ಒಳಗಡೆ ಆಚೆ ಹನುಮಾನ್ ದಾರ ಹತ್ರ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೋಬೋದು. ತುಂಬ ಚೆನ್ನಾಗಿದೆ. ಇದೆಲ್ಲ ಆಚೆ ಇದು ಮೆಟ್ಲು ಕಂಬಿಗಳು ಹೋಗೋಕ್ಕೆ ಮಾಡಿರೋದು ವ್ಯವಸ್ಥೆ. ಹೋಗೋಕ್ಕೊಂದು ದಾರಿ ಇದೆ, ಬರೋಕ್ಕೊಂದು ರೂಟ್ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸರಿ ಹೋಗಿ ಬನ್ನಿ ನೀವೆಲ್ಲರೂ. ನನಗೆ ತುಂಬ ಇಷ್ಟ ಆಯ್ತು ದೇವಸ್ಥಾನ, ಗುಡ್ಡದ ಮೇಲೆ ಇರೋದ್ರಿಂದ. ಇದು ನೋಡಿ, ಇದೆಲ್ಲ ಎಂಟ್ರೆನ್ಸ್ ಮೆಟ್ಲು ಹೋಗೋಕ್ಕೆ ಮಾಡಿರೋದು. ಹೋಗೋಕ್ಕೊಂದು ರೂಟು, ಬರೋಕ್ಕೊಂದು ರೂಟ್ ಇದೆ. ಎಲ್ಲೋ ಹೋಗ್ತೀವಿ, ಫಸ್ಟ್ ಟೈಮ್ ಹೋದರೆ ಕನ್ಫ್ಯೂಸ್ ಆಗಿಬಿಡುತ್ತಿದ್ದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂದ್ಸರಿ ನೀವು ಹೋಗಿ ಬನ್ನಿ. ನೋಡಿ, ಇದೆಲ್ಲ ಸ್ಟೆಪ್. ಇದೆಲ್ಲ ಕಾಣಿಸ್ತಿರೋದೆಲ್ಲ ಮೆಟ್ಲುಗಳು. ಅಲ್ಲಿಂದ ಜಯನಗರದಿಂದ 2 ಕಿಲೋಮೀಟ್ರ್ ಬನಶಂಕರಿ ಇರೋದು. ಬನಶಂಕರಿ ದೇವಸ್ಥಾನ ಇದು ಬನಶಂಕರಿ ದೇವಸ್ಥಾನ ನಾನು ಇವತ್ತು ತೋರಿಸ್ತಿರೋದು ಸೆಕೆಂಡ್ ಹಾಫ್. ಬನಶಂಕರಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು ದೇವಸ್ಥಾನ. ಅದು ನೀವು ಅಲ್ಲಿ ಹತ್ತಿರದಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ಬೋದು. ಅನ್ನ ಪ್ರಸಾದ ಇರುತ್ತೆ ಅಲ್ಲಿ. ಇದು ಎಂಟ್ರೆನ್ಸ್. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸರಿ ಭೇಟಿ ಕೊಡಿ ನೀವು ಯಾವಾಗಾದರೂ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ. ಬನಶಂಕರಿ ಅಮ್ಮನ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಸಾಟರ್ಡೆ ಆಂಜನೇಯ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ, ಅನ್ನ ಪ್ರಸಾದ. ಇಲ್ಲಿ ಎವ್ರಿ ಡೇನೂ ಪ್ರಸಾದನೂ ಇರುತ್ತೆ ಇಲ್ಲಿ. ಬನಶಂಕರಿ ದೇವಸ್ಥಾನ.